ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನೈಟ್ ಎಷ್ಟು 10 ಗಂಟೆಯಿಂದ ಸ್ಟಾರ್ಟ್, ಅಂದರೆ ನೆನ್ನೆ ನೈಟಿಂದ ಸ್ಟಾರ್ಟ್ ಆಗಿದೆ ಬ್ಲಾಗು. ಮೊನ್ನೆ ಎಷ್ಟು 5 ಗಂಟೆಗೆ ಎಂಡ್ ಮಾಡಿದ್ದೀನಲ್ಲ, ಹಾಗಾಗಿ ನೈಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಏನೆಲ್ಲ ಊಟ ಅಂದರೆ ಅಡುಗೆ ಏನೇನೆಲ್ಲ ಮಾಡಿದ್ದೀನಿ ಅಂತ ನೀವೇ ನೋಡ್ಬೋದು. ಹಾಗಲಕಾಯಿ ಮತ್ತು ಫ್ರೈ ಮಾಡಿದ್ದೀನಿ. ಹಾಗಲಕಾಯಿ ಮತ್ತು ಜೋಳದ ರೊಟ್ಟಿ, ಹಾಗೆ ಒಂದು ಸ್ವಲ್ಪ ಹಾಗಲಕಾಯಿ ಜೊತೆ ಇವಾಗ ತೊಗರಿಬೇಳೆ ಕುದಿಸ್ಕೊಂಡು ಹಾಗೆ ಕುದಿಸ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್, ಜೋಳದ ರೊಟ್ಟಿ ಜೊತೆ. ಹಾಗಾಗಿ ನಾನೇನು ಮಾಡಿದ್ದೀನಿ, ಅದಕ್ಕೇನು ಒಗ್ಗರಣೆ ಕೊಟ್ಟಿಲ್ಲ, ಹಾಗೆ ಕುದಿಸಿ ಹಾಗಲಕಾಯಿ ಜೊತೆ ಹಾಗಲಕಾಯಿ ಮತ್ತು ಜೋಳದ ರೊಟ್ಟಿ ಮತ್ತು ಕುದಿಸಿರುವಂಥ ತೊಗರಿಬೇಳೆ ಸೂಪರಾಗಿರುತ್ತೆ. ಹಾಗಾಗಿ ನಾನು ಅದಕ್ಕೆ ಒಗ್ಗರಣೆ ಕೊಟ್ಟಿಲ್ಲ. ಹಾಗೆ ಟೊಮೊಟೊ, ಅರಿಶಿನ ಮತ್ತು ಬೆಳ್ಳುಳ್ಳಿ, ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟು ಮತ್ತು ಟೊಮೊಟೊ ಇಷ್ಟು ಆ್ಯಡ್ ಮಾಡಿ ಕುದಿಸಿ ಚೆನ್ನಾಗಿ ಇಟ್ಟಿದ್ದೀನಿ. ಅದ್ರ ಜೊತೆ ಸೂಪರ್ ಇರುತ್ತೆ ಕಾಂಬಿನೇಷನು. ಅದ್ರ ಜೊತೆ ಬೆಳಗ್ಗೆದು ಸ್ವಲ್ಪ ಗಟ್ಟಿ ಹೆಸರುಬೇಳೆ ಇತ್ತು, ಅದ್ರ ಜೊತೆ ಊಟ ಮಾಡ್ತೀವಿ ಇವಾಗ. ಒಂದು ಸಲ ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಊಟ ಮಾಡಿ ಮಾರ್ನಿಂಗ್ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಗ್ಯಾಸ್ ಕಟ್ಟೆ ಎಲ್ಲ ತೊಳೆದು ನಿದ್ದೆ, ಇವಾಗೇನು ಊಟ ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಊಟ ಮಾಡಿ ಮತ್ತೆ ನಾಳೆ ಸಿಗ್ತೀವಿ. ಊಟ ಅಂದರೆ ಅದರ ಹಾಗಲಕಾಯಿ, ತೊಗರಿಬೇಳೆ ಮತ್ತು ಕುದಿಸಿರುವಂಥದ್ದು ಸೂಪರ್ ಇರುತ್ತೆ ಫ್ರೆಂಡ್ಸ್. ಊಟ ಮಾಡಿ ಮತ್ತೆ ಬೆಳಗ್ಗೆ ಸಿಗ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ 6 ಗಂಟೆಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಹಾಗೆ ನಡೀತಾ ಇದೆ. ಎಷ್ಟು ಬೆಳಗ್ಗೆ 6:10 ಆಗಿತ್ತು ಫ್ರೆಂಡ್ಸ್, ಆವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಬಾಕ್ಸ್ ಎಲ್ಲ ಕಟ್ಟಿಬಿಟ್ಟಿದ್ದೀನಿ, ಕೆಲಸಕ್ಕೆ ಹೋಗ್ತಾರಲ್ಲ ಹಸ್ಬೆಂಡ್, ಅದೇ ಟೈಮಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರು ಹೋಗುವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಹೊಸದಾಗಿ ನೋಡೋರು ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಿ ನೋಡಬೇಡಿ, ಓಕೆನಾ ಫ್ರೆಂಡ್ಸ್. ಇವತ್ತು ಏನೇನೆಲ್ಲ ನಡೆಯುತ್ತೆ ಅಂತ ಪೂರ್ತಿ ದಿನ ವಿಡಿಯೋ ಶೇರ್ ಮಾಡ್ತೀನಿ. ಇವಾಗ ಹೊರಗಡೆ ಲುಕ್ ಹೇಗಿದೆ ನೋಡಿ ಫ್ರೆಂಡ್ಸು. ಬಾಕಿಲ್ ಪೂಜೆ ಇವತ್ತೆಲ್ಲ ಪೂಜೆ ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್. ನಿನ್ನೆ ಮಾಡಿದ ಹಾಗೆ ಇದೆ, ಇನ್ನೂ ಕಸ ಗುಡಿಸಿಲ್ಲ ಹೊರಗಡೆದು, ರೂಮಿಂದನೇ ಕಸ ಗುಡಿಸಿದ್ದೀನಿ. ಇವಾಗ ಹೊರಗಡೆ ಲುಕ್ ನೋಡಿ ಹೆಂಗಿದೆ. ಇನ್ನೂ ಬೆಳಕಾಗ್ತಾ ಒಬ್ರೊಬ್ರು ಹೇಳ್ತಾ ಇದ್ದಾರೆ. ಇವ್ರಿಗೆ ಮಕ್ಕಳಿಗೆ ಎಬ್ಬಿಸ್ಬಿಡೋಣ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಎಬ್ಬಿಸ್ಬಿಟ್ಟು ನೋಡಿ ಏನು ಮಾಡಿದ್ದೀನಿ ರೆಸಿಪಿ, ಅದೊಂದು ಕೂಡ ನಿಮಗೆ ತೋರಿಸ್ತೀನಿ. ಎಗ್ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಎಗ್ ಸಾಂಬಾರು ಮಾಡಿದ್ದೀನಿ. ಅಂದರೆ ಅಷ್ಟು ಸಾಂಬಾರು ಥರನೂ ಅಲ್ಲ, ಆ ಥರ ಗಟ್ಟಿನೂ ಇಲ್ಲ, ಮೀಡಿಯಮ್ ಥರ ಇದೆ ಫ್ರೆಂಡ್ಸ್. ಸಾಂಬಾರು ಮಾಡಿದ್ದೀನಿ. ಎಗ್ ಸಾಂಬಾರು ಸೂಪರಾಗಿರುತ್ತೆ ಫ್ರೆಂಡ್ಸ್. ತುಂಬ ದಿವಸ ಆದಮೇಲೆ ಮಿನಿಮಮ್ 1-2 ತಿಂಗಳಾಯಿತು ಫ್ರೆಂಡ್ಸ್. ನಾನು ಡೇಯಲ್ಲಿ ಮಾಡಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ, ಅದು ಏನೋ ಇಷ್ಟ ಆಯಿತು, ಆ ಥರ ಮಾಡಿದ್ದೀನಿ. ನೀವು ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಹಾಕಿ, ನಾನು ಖಂಡಿತ ಶೇರ್ ಮಾಡ್ತೀನಿ. ಇವಾಗ ಆಲ್ರೆಡಿ ಬಾಕ್ಸ್ ಕಟ್ಕೊಟ್ಟಿದ್ದೀನಿ. ಈ ಕಡೆ ಟೀ, ಹಸಿಮೆಣಸಿನಕಾಯಿ ಜಾಸ್ತಿ ಖಾರ ಇದ್ದಾವೆ ಫ್ರೆಂಡ್ಸ್, ಹಾಗೆ ಇಟ್ಟಿದ್ದೀನಿ, ಬಿಸಾಕ್ಬಿಡ್ತೀನಿ. ಇವಾಗ ಇವರು ನಿದ್ದೆ ಮಾಡ್ತಾಯಿದ್ದಾರೆ. ಇವರಿಗೆ ಲೇಟ್ ಆಗುತ್ತೆ ಫ್ರೆಂಡ್ಸ್. ಇವರಿಗೆಲ್ಲ ಎಬ್ಬಿಸ್ಬಿಟ್ಟು ಮತ್ತು ನಾನು ಮಕ್ಕಳು ಹೋಗುವಾಗ ಊಟ ಮಾಡಿಸುವಾಗ ಸಿಗ್ತೀನಿ ಅವರಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಅವರು ಎಲ್ಲ ರೆಡಿಯಾಗಿ 8 ಗಂಟೆ ಆಗ್ತಾಯಿತ್ತು. ಅವರಿಗೆ ಊಟ ನೀಡ್ಕೊಡ್ತಾಯಿದ್ದೀನಿ. ಅಂದರೆ ಊಟ ಸ್ವಲ್ಪ ಎಗ್ ಏನಾದರೂ ಇದ್ದರೆ ಸ್ವಲ್ಪ ಊಟ ಎಲ್ಲ ಕೊಡಬೇಕು ಫ್ರೆಂಡ್ಸ್. ನಾನೇ ಅನ್ನ ಸಾಂಬಾರು ಇದ್ದರೆ ಅವರೇ ತೊಗೊತಾರೆ. ಅಂದರೂ ಒಂದೊಂದು ದಿವಸ ತೊಗೊತಾರೆ, ಒಂದೊಂದು ದಿವಸ ತೊಗೊಳ್ಳಲ್ಲ ಫ್ರೆಂಡ್ಸ್. ಹಾಗೆ ಇಬ್ಬರಿಗೂ ಊಟ ಕೊಟ್ಟಿದ್ದೀನಿ. ಊಟ ಮಾಡಿ ಆರಾಮಾಗಿ ಮಗನಿಗೆ ಊಟ ಕೊಟ್ಟರೆ ಊಟ ಮಾಡೋದು. ಮಗಳು ಟೆನ್ಷನ್ ಇಲ್ಲ ಫ್ರೆಂಡ್ಸ್, ಅವಳೇ ಊಟ ಮಾಡ್ತಾಳೆ. ಕೈಯನ್ನು ಅಲ್ಲಿ ಬೆರಳು ಏನಿಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅವಳಿಗೆ ಕೊಯ್ದುಬಿಟ್ಟಿದೆ. ಅವಳಿಗೆ ಊಟ ಕೊಟ್ಟು ನಾನೇ ಕಲಸಿ ಕೊಡಬೇಕು. ಇವತ್ತು ಏನು ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾಳೆ ಗೊತ್ತಿಲ್ಲ, ಕೈ ಕೊಯ್ದುಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ಅವಳಿಗೆ ನಾನೇ ಕಲಸಿ ಊಟ ಕೊಡಬೇಕು. ಇವನು ಕೂಡ ಸ್ವಲ್ಪ ಏನೋ ಗೊತ್ತಿಲ್ಲ, ಇವತ್ತು ಅವನೇ ಊಟ ಮಾಡ್ತಾಯಿದ್ದಾನೆ. ಖುಷಿನೇ ಅಲ್ವಾ ಫ್ರೆಂಡ್ಸ್ ಆ ಥರ ಊಟ ಮಾಡಿದ್ರೆ. ಇವಾಗ ಹೊರಗಡೆಯಿಂದ ಎಲ್ಲ ಕಸ ಎಲ್ಲ ಗುಡಿಸೋದಾಗಿದೆ. ಇವಾಗ ತೊಳಿಬೇಕು ಫ್ರೆಂಡ್ಸ್, ಎಲ್ಲ ಕ್ಲೀನಾಗಿ ತೊಳೆದು ಮುಗ್ಗು ಹಾಕಬೇಕು. ಇವಾಗ ಈ ಕಡೆ ಬಂದರೆ ಮಗಳಿಗೆ ಊಟ ಕೊಡ್ತೀನಿ. ಇವಾಗ ಹಾಗೆ ತೆಗೆದಿಕ್ಕಿದ್ದೀನಿ, ಏನಕ್ಕಂದರೆ ಅವನಿಗೆ ಕೊಟ್ಟಿದ್ದೀನಲ್ಲ ಊಟ, ಇವಾಗ ಮಗಳಿಗೆ ಕೂಡ ಕೊಟ್ಟು ಎಲ್ಲ ಒಂದು ಬಟ್ಟಲಲ್ಲಿ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪ ಇದೆ ಎಲ್ಲ, ಅದೇ ಕಡೆ ಎಲ್ಲ ಖಾಲಿ ಮಾಡಿಬಿಟ್ಟು ತೊಳಿಬೇಕು. ಇವಾಗ ಮಗಳಿಗೆ ಊಟ ಕೊಡ್ತಾಯಿದ್ದೀನಿ. ಅವಳು ಕೈ ಕೊಯ್ದುಬಿಟ್ಟಿದ್ದೆ ಫ್ರೆಂಡ್ಸ್, ಅವಳಿಗೆ ನಾನೇ ಕಲಸಿ ಕೊಡಬೇಕು. ಬೆಳಗ್ಗೆ ಸ್ವಲ್ಪ
ಊಟ ಮಾಡಿ ಕಳಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ 12:35ಕ್ಕೆ ಬೆಲ್ ಆಗುತ್ತೆ, ಅಲ್ಲಿವರೆಗೂ ಉಪವಾಸ ಇರೋ ಥರ ಇರುತ್ತೆ. ಅಂದರೆ ಏನೂ ತಿನ್ನಂಗಿಲ್ಲ ಫ್ರೆಂಡ್ಸ್. ಇನ್ನೇನು ಹೇಳ್ಬೇಕಂದ್ರೆ ಏನು ತಿಂದ್ರೂ ಶಾಪಲ್ಲಿಂದ ಏನೂ ತಿನ್ಲಿಕ್ಕೆ ಕೊಡಲ್ಲ. ಹಾಗಾಗಿ ಊಟ ಮಾಡಿಸಿ ಕಳಿಸೋದು ಒಂದು ರೀತಿ ಚೆನ್ನಾಗಿರುತ್ತೆ. ಹಸಿವು ಕೂಡ ಅಷ್ಟು ನಡೆಯುತ್ತೆ, 12:30 ತನಕ ಇರ್ತಾರೆ. ಹಾಗೆ ಅದಕ್ಕಾಗಿ ಸ್ವಲ್ಪ ಇಷ್ಟ ಇಲ್ಲಾಂದ್ರೂ ಫೋರ್ಸ್ ಮಾಡಿ ಊಟ ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇವಳಿಗೆ ಇವಾಗ ಊಟ ಕೊಡ್ತಾಯಿದ್ದೀನಿ. ಅವಳು ನೋಡೋಣ ಏನಂತಾಳೆ ಅಂತ. ಕಲಿಸು ಅಂದರೆ ಕಲಿಸ್ಬೇಕಾಗುತ್ತೆ. ಕೈ ಕೊಯ್ಕೊಂಡು ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಅದಕ್ಕಾಗಿ ಕಲಿಸ್ಕೊಟ್ರೆ ಸ್ವಲ್ಪ ಸ್ಲೋಲಿ ಆಗಿ ಊಟ ಮಾಡ್ತಾಳೆ. ಇವಾಗ ನೋಡಿ ಕಲಿಸ್ಕೊಡಂದರೆ ಕಲಿಸ್ಕೊಡ್ತಾಯಿದ್ದೀನಿ. ಒಂದು 8:35 ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವಾಗ ಟೈಮು. ಇವಾಗ ಊಟ ಮಾಡುವಾಗ 8:45ಗೆ ಒಂದು ಬೆಲ್ ಆಗುತ್ತೆ. ಅಲ್ಲಿವರೆಗೂ ಊಟ ಎಲ್ಲ ರೆಡಿ ಆಗಿದ್ದಾರೆ. ಓನ್ಲಿ ಊಟ ಮಾಡಿ ಕಳಿಸೋದು ಒಂದೇ ಇದೆ. ಸ್ಪೂನಿಂದ ಊಟ ಮಾಡ್ತಾಳಂತೆ ಫ್ರೆಂಡ್ಸ್. ಸ್ಪೂನ್ ಆಲ್ರೆಡಿ ತೊಗೊಂಡು ಕೂತಿದ್ದಾಳೆ ಅವಳು. ಏನು ಮಾಡ್ಲಿಕ್ಕೆ ಹೋಗಿದ್ದಾಳೆ ಗೊತ್ತಿಲ್ಲ, ಕೈ ಕೊಡ್ಕೊಂಡು ಬಿಡ್ತಾಳೆ. ಇವಾಗ ಸಂಜೆ ಮತ್ತೆ ಅಡುಗೆ ಮಾಡುವಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಇನ್ನೂ ತುಂಬ ಕೆಲಸ ಇದೆ. ಅದು ಡ್ರೈ ಫ್ರೂಟಿಂದ ಇಟ್ಟು ವೀಡಿಯೋ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಅದು ಸ್ವಲ್ಪ ಏನೋ ಗೊತ್ತಿಲ್ಲ ಆಳಾಡ್ತಾ ಇದೆ. ಹಾಗಾಗಿ ಇಕ್ಕಿ ಮಾಡೋ ವೀಡಿಯೋ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅದು ಏನು ನಾನು ಲೈವ್ ಮಾಡುವಾಗ ಅದು ರಿಂಗ್ ಲೈಟ್ ಏನಿರುತ್ತಲ್ಲ ಫ್ರೆಂಡ್ಸ್, ಅದು ತೆಗೆದು ಅದು ಸೆಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ ಮೇಲೆ ಇಟ್ಟು ವ್ಲಾಗ್ ಮಾಡ್ತಾಯಿಲ್ಲ ನಾನು. ಅದಕ್ಕಾಗಿ ಸ್ವಲ್ಪ ಗ್ಯಾಪ್ ಆಗ್ತಾಯಿದೆ. ಮತ್ತು ಸಂಜೆ ಸಿಗ್ತೀನಿ ಫ್ರೆಂಡ್ಸ್, ಸಂಜೆ ಅಡುಗೆ ಮಾಡುವಾಗ. ಓಕೆ ನೋಡಿ ಫ್ರೆಂಡ್ಸ್, ಸಂಜೆ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನೋಡಿ. ಜೋಳದ ರೊಟ್ಟಿ ಮತ್ತು ಶೇಂಗಾ ಹಿಂಡಿ. ಈ ಶೇಂಗಾ ಹಿಂಡಿ ಅದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೋಡಿ. ಮೊದಲು ಈ ಕಡೆ ಹೆಂಚು ಆಲ್ರೆಡಿ ಗರಮ್ ಇದೆ. ಅದಕ್ಕೆ ಸ್ವಲ್ಪ ಶೇಂಗಾ ಹುರಿದು ಸ್ವಲ್ಪ ಖಡಕ್ ಒಂದು ಸ್ವಲ್ಪ ಮೆರೂನ್ ಕಲರ್ ಬರೋವರೆಗೂ ಹುರಿಬೇಕು ಫ್ರೆಂಡ್ಸು. ಗ್ಯಾಸ್ ಫುಲ್ಲು ಉರಿತಾ ಇದೆ. ಈ ಕಡೆ ಶೇಂಗಾ ಹುರಿಯೋವರೆಗೂ ಒಂದು ರೊಟ್ಟಿ ಆಗುತ್ತೆ ಅಂದ್ಬಿಟ್ಟು ಎರಡು ಕೆಲಸ ಮಾಡ್ಕೋತಾ ಇದ್ದೀನಿ. ಒಂದು 7ರಿಂದ 8 ಮಾಡ್ಕೋತೀನಿ ಫ್ರೆಂಡ್ಸ್ ಅದರಲ್ಲಿ ರೊಟ್ಟಿ. ಈ ಕಡೆ ಶೇಂಗಾ ಸ್ವಲ್ಪ ಜಾಸ್ತಿ ಮೆರೂನ್ ಕಲರ್ ಬಂದ್ರೇ ಸ್ವಲ್ಪ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಈ ಕಡೆ ಜೋಳದ ರೊಟ್ಟಿ ಮತ್ತು ಮೊಸರು ಕಾಂಬಿನೇಷನ್ಗೆ ಸೂಪರ್ ಇರುತ್ತೆ. ಅದಕ್ಕೋಸ್ಕರ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಶೇಂಗಾ ಹಿಂಡಿ ಜೊತೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಗೊತ್ತಾಗುತ್ತೆ ನಿಮಗೆ. ಶೇಂಗಾ ಒಂದು 1/4 kgಗೆ ಸ್ವಲ್ಪ ಕಡಿಮೆ ಇದೆ. ಜಾಸ್ತಿ ಮಿನಿಮಮ್ ಒಂದು 1/2 kg ಆದರೂ ಮಾಡಬೇಕು. ಆದರೆ ಸ್ವಲ್ಪನೇ ನಾನು ಮಾಡಿಡ್ತೀನಿ ಫ್ರೆಂಡ್ಸ್. ಏನಕ್ಕಂದರೆ ಒಳ್ಳಲ್ಲಿ ಕುಟ್ಟಿದ್ರೆ ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ ಇವಾಗ ಟೈಮ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಮಿಕ್ಸಿಯಲ್ಲೇ ನಾನು ಏನೇನೆಲ್ಲ ಶೇಂಗಾ ಹಿಂಡಿ ಮಾಡುವಾಗ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ನೀವು ನೋಡಿ. ಆಲ್ರೆಡಿ ರೊಟ್ಟಿ ಬಡಿಯೋದಾಯ್ತು. ಇವಾಗ ಶೇಂಗಾ ತೆಗೆದು ರೊಟ್ಟಿ ಹಾಕಬೇಕು. ಅಲ್ಲಿವರೆಗೂ ಸ್ವಲ್ಪ ಒಂದು ಪ್ಲೇಟಲ್ಲಿ ತೆಗೆದಿಡ್ತೀನಿ ಫ್ರೆಂಡ್ಸ್, ತಣ್ಣಗಾಗೋವರೆಗೂ ಬಿಡಬೇಕಲ್ಲ. ಹಾಗಾಗಿ ಸಂಜೆ ಊಟ ಇದೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಸಾಂಬಾರಿದೆ, ಸಾಂಬಾರು ಮತ್ತು ಜೋಳದ ರೊಟ್ಟಿ. ಒಂದು ಸ್ವಲ್ಪ ಅದ್ರ ಜೊತೆ ಏನಾದರೂ ಬೇಕಲ್ಲ ಫ್ರೆಂಡ್ಸ್, ಹಿಂಡಿ ಅಥವಾ ಏನಾದರೂ ಬೇಕಲ್ಲ, ಅದಕ್ಕೋಸ್ಕರ ಹಿಂಡಿ ಮತ್ತು ಜೋಳದ ರೊಟ್ಟಿ, ಅನ್ನ, ಸಾಂಬಾರು ನೋಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಮಿನಿಮಮ್ ಒಂದು 15 ನಿಮಿಷ ಆದರೂ ಬಿಡಬೇಕು ಫ್ರೆಂಡ್ಸ್. ಪೂರ್ತಿ ಅದ್ರ ಮೇಲಿಂದ ಸಿಪ್ಪೆ ಆಟೋಮೆಟಿಕ್ಕಾಗಿ ಬರಬೇಕು. ಆ ಥರ ತಣ್ಣಗಾಗೋವರೆಗೂ ಬಿಡಬೇಕು. ಇವಾಗ ಒಂದು ರೊಟ್ಟಿ ಬಡಿಯೋದಾಗಿದೆ. ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಸಂಜೆ ಅಂದರೆ ತುಂಬ ಡೈಲಿ ಏನು ಅದೇ ಇರಲ್ಲ ಫ್ರೆಂಡ್ಸ್. ಯಾವಾಗಾದರೂ ಊಟ ಮಾಡಬೇಕು ಅಂತ ಅನ್ನಿಸಿದ್ರೆ ಅವಾಗೇ ಮಾಡೋದು ಹಿಂಡಿ, ಇಲ್ಲಾಂದರೆ ಜಾಸ್ತಿ ಮಾಡಲ್ಲ ನಾನು. ಖಡಕ್ ರೊಟ್ಟಿಗೆ ಹಿಂಡಿ ಮತ್ತು ಮೊಸರು ಸೂಪರ್ ಇರುತ್ತೆ ಫ್ರೆಂಡ್ಸ್. ಖಡಕ್ ರೊಟ್ಟಿ ಊಟ ಮಾಡಿದ್ರೆ ಮಕ್ಕಳದು ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಖಡಕ್ ರೊಟ್ಟಿ ಕೊಡಲ್ಲ ಅವರಿಗೆ. ಗರಮ್ ಗರಮ್ ಇದ್ರೇ ಸ್ವಲ್ಪ ಇಷ್ಟಪಟ್ಟು ಊಟ ಮಾಡ್ತಾರೆ. ಹಾಗಾಗಿ ಖಡಕ್ ರೊಟ್ಟಿ ಕೊಟ್ಟರೆ ಚೆನ್ನಾಗಿರುತ್ತೆ, ಆದರೆ ಹಿಂಡಿ ಜೊತೆ. ಆದರೆ ಬೇಡ ಫ್ರೆಂಡ್ಸ್, ಹೊಟ್ಟೆ ನೋವು ಫುಲ್ ಆಗುತ್ತೆ. ಅವ್ರು ಚೆನ್ನಾಗಿ ಅದು ಮೆಲಿಯೋದೇ ಇಲ್ಲ ಅವರು. ಹಾಗಾಗಿ ಗರಮ್ ಮೇನ್ ಫೇವ್ರೆಟ್ ಅಂದರೆ ನಮ್ಮ ಭವಾನಿ ಅಂದರೆ ಮಗಳಿಗೆ ಇಷ್ಟ ಹಿಂಡಿ ಮತ್ತು ಜೋಳದ ರೊಟ್ಟಿ ಮೊಸರು. ಹಾಗಾಗಿ ಎಲ್ರಿಗೂ ಇಷ್ಟ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೂ ಇಷ್ಟ ಫ್ರೆಂಡ್ಸ್. ಮೇನ್ ಹೇಳಬೇಕಂದ್ರೆ ಚೆನ್ನಾಗಿರುತ್ತೆ. ನೀವು ಕೂಡ ಕಾಂಬಿನೇಷನ್ ಒಂದು ಸಲ ನೋಡಿ. ಸ್ಟಾರ್ಟಿಂಗ್ ಅಲ್ಲ ಫ್ರೆಂಡ್ಸ್, ಎಲ್ಲ ಕಡೆ ಹಂಚು ಗರಮ್ ಆದರೆ ಚೆನ್ನಾಗಿ ಏಳುತ್ತೆ ರೊಟ್ಟಿ. ಹಾಗಾಗಿ ಸ್ಟಾರ್ಟಿಂಗ್ ರೊಟ್ಟಿ ಹೀಗೆ ಬರುತ್ತೆ. ಒಲೆ ಮೇಲಿದ್ದರೆ ಅದು ಬೇರೆ ಫ್ರೆಂಡ್ಸ್. ಗ್ಯಾಸ್ ಮೇಲೆ ಸ್ವಲ್ಪ ಎಲ್ಲ ಕಡೆ ಕಾಯಬೇಕಲ್ಲ. ಒಂದು ರೊಟ್ಟಿ ಸ್ಟಾರ್ಟಿಂಗ್ ಒಂದು ರೊಟ್ಟಿ ಕೆಡಿಸೇ ಬಿಡುತ್ತೆ ಫ್ರೆಂಡ್ಸ್. ಎಷ್ಟು ನಾವು ಹೆಂಚು ಗರಮ್ ಆದ್ರೂ ಸ್ವಲ್ಪ ಕೆಡಿಸಿಬಿಡುತ್ತೆ. ಇವಾಗ ಎರಡನೇ ಅಂದರೆ ಕಲಿಸ್ತಾ ಇದ್ದೀನಿ.
ಇವಾಗ ಹಿಂಡಿದು ಒಂದು ಏನಾಯಿತು ಅಂತ ನೋಡೋಣ. ಅಲ್ಲಿವರೆಗೂ ನೋಡಿ ನಾನು ಯಾವ ರೀತಿ ರೊಟ್ಟಿ ಮಾಡ್ತೀನಂತ. ಓಕೆ ಫ್ರೆಂಡ್ಸ್, ಇವಾಗ ಪೂರ್ತಿ ರೊಟ್ಟಿ ಮಾಡಾದಮೇಲೆ ಸಿಗ್ತೀನಿ. ಇವಾಗ ಒಂದು 7ರಿಂದ 8 ಆಗುತ್ತೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು 15 ನಿಮಿಷ ಆಯಿತು. 15 ನಿಮಿಷದಲ್ಲಿ ಒಂದು 7ರಿಂದ 8 ರೊಟ್ಟಿ ಕೂಡ ಆಯಿತು. ಇವಾಗ ಚೆನ್ನಾಗಿ ಸಿಪ್ಪೆ ತೆಗಿಬಾರ್ದು ಫ್ರೆಂಡ್ಸ್, ಅದು ಅಷ್ಟು ಚೆನ್ನಾಗಿ ಹಿಂಡಿ ಆಗಲ್ಲ. ಅಂದರೆ ಅದು ಒಂಥರ ಗಟ್ಟಿ ಗಟ್ಟಿ ಆಗುತ್ತೆ, ಉಂಡೆ ಥರ ಆಗುತ್ತೆ. ಹಾಗಾಗಿ ನಾನು ಸಿಪ್ಪೆ ತೆಗಿಯಲ್ಲ ಶೇಂಗಾ ಹಿಂಡಿ ಕುಟ್ಟಬೇಕಾದ್ರೆ. ಇವಾಗ ರೊಟ್ಟಿ ನೋಡಿ ಒಂದು 7ರಿಂದ 8 ಆಗಿದೆ. ಸಾಂಬಾರು ಕೂಡ ಗರಂ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನೆಲ್ಲ ನಾನು ಆ್ಯಡ್ ಮಾಡ್ತೀನಿ ಅಂತ ನೋಡಿ. ಒಂದು ಸೈಡು ಈ ಕಡೆ ಬೆಳಗ್ಗೆಯಿಂದ ಸಾಂಬಾರು ಒಂದು ಸ್ವಲ್ಪ ಗರಂ ಮಾಡಬೇಕಲ್ಲ ಫ್ರೆಂಡ್ಸ್ ಊಟಕ್ಕೆ. ಇವಾಗ ನೋಡಿ ಶೇಂಗಾ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆದಮೇಲೆ ಸ್ವಲ್ಪ ಟರ್ಮರಿ ಫ್ರೆಂಡ್ಸ್. ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಟರ್ಮರಿ ಟೇಸ್ಟ್ ಆಗೋಲ್ಲ. ಸ್ವಲ್ಪ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಫ್ರೆಂಡ್ಸ್. ಚಿಲ್ಲಿ ಪೌಡರ್ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು. ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಿಂಡಿ ಕೂಡ. ರುಚಿಗೆ ತಕ್ಕಷ್ಟು ಸಾಲ್ಟು. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡೇ ಒಂದು ಸಲ ತಿರುಗಿಸ್ಬಿಟ್ರೆ ಸಾಕು, ನಮ್ಮ ಹಿಂಡಿ ರೆಡಿ ಆಗುತ್ತೆ. ಊಟ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಮೊಸರು ಫಸ್ಟು ಊಟ, ಹಿಂಡಿ ಕೂಡ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ಲ, ಒಂದು ಪ್ಲೇಟಲ್ಲಿ ತೆಗೆದಿಕ್ಕಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಸಂಜೆ ಊಟ ಇವತ್ತು. ಅದರ ಕಾಂಬಿನೇಷನ್ ಅಂತೂ ಕೇಳಬೇಡಿ, ಸೂಪರ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದಕ್ಕೆ ಹಿಂಡಿಗೆ ಇನ್ನೊಂದು 2 ಮಿಸ್ ಆಗಿದೆ. ಜೀರಿಗೆ ಮತ್ತು ಕರಿಬೇವು ಅದೇ ಹೆಂಚಲ್ಲಿ ಹುರಿದ್ಬಿಟ್ಟು ನಾನು ಆ್ಯಡ್ ಮಾಡಬೇಕಿತ್ತು, ಆದರೆ ಬೇಕು ಅಂತಲೇ ಮಾಡಿಲ್ಲ ಫ್ರೆಂಡ್ಸ್. ಅದು ಸ್ವಲ್ಪ ಕರಿಬೇವು ಬೇಡ ಅಂತಲೇ ಸ್ಕಿಪ್ ಮಾಡಿದ್ದೀನಿ. ಕರಿಬೇವು ಮತ್ತು ಜೀರಿಗೆ ಕಾಂಬಿನೇಷನ್ ನೋಡಿ ಯಾವ ರೀತಿ ಅಂದರೆ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. 2 ಕಾಂಬಿನೇಷನ್ ಸೂಪರಾಗಿರುತ್ತೆ. ಹಾಗೆ ಜೋಳದ ರೊಟ್ಟಿ ಸ್ವಲ್ಪ ಮೆತ್ತಗೆ ಗರಂ ಇರಬೇಕು ಫ್ರೆಂಡ್ಸ್, ಸೂಪರ್. 2 ಊಟ ಮಾಡೋ ಪ್ಲೇಸಲ್ಲಿ 3-4 ಊಟ ಮಾಡ್ಬೋದು ಜೋಳದ ರೊಟ್ಟಿ. ಅದಕ್ಕೆ ಜೋಳದ ರೊಟ್ಟಿನೇ ಇರಬೇಕು ಫ್ರೆಂಡ್ಸ್, ಚಪಾತಿ ಅದೆಲ್ಲ ಇರಬಾರ್ದು, ಟೇಸ್ಟ್ ಅಷ್ಟೇನು ಬರಲ್ಲ. ಇವಾಗ ನೋಡಿ ಜೋಳದ ರೊಟ್ಟಿ ಮೆತ್ತಗೆ ಚೆನ್ನಾಗಾಗಿದ್ದಾವೆ. ಇವಾಗ ಊಟ ಕೂಡ ಮಾಡಿ ತೋರಿಸ್ತೀನಿ, ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಮಿನಿಮಮ್ 4 ಆದರೂ ಊಟ ಮಾಡ್ಬೋದು ಫ್ರೆಂಡ್ಸ್ ಈ ಥರ ಜೋಳದ ರೊಟ್ಟಿ ಮೆತ್ತಗಾದರೆ. ನೋಡ್ತಾರಲ್ಲ, ಎಷ್ಟೇ ಸಿಂಪಲ್ಲು. ಜೋಳದ ರೊಟ್ಟಿ, ಸಾಂಬಾರು, ಶೇಂಗಾ ಹಿಂಡಿ, ರೈಸು, ನೈಟ್ ಊಟ ನೋಡಿ ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆ ಟ್ರೈ ಮಾಡಿ.
ಶೇಂಗಾ ಜಾಸ್ತಿ ಇದ್ದರೆ ಈ ಥರ ಹಿಂಡಿ ಕುಟ್ಕೊಂಡು ಇಟ್ಕೊಂಡ್ಬಿಡಿ. ಯಾವಾಗಲಾದರೂ ಸಾಂಬಾರು ಅಥವಾ ರೆಸಿಪಿ ಆಗೋಗಿಬಿಟ್ರೆ ಇವೆರಡು ಇದ್ದರೆ ಸಾಕು, ನಾವು ಆರಾಮಾಗಿ ಊಟ ಮಾಡ್ಕೋಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೂಡ ಈ ಥರ ಶೇಂಗಾ ಹಿಂಡಿ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ. ಸ್ವಲ್ಪ ಕಮೆಂಟ್ ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ನನಗೆ ತಿಳಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ವ್ಲಾಗಲ್ಲಿ ಕೂಡ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನೈಟ್ ಊಟ ಮಾಡಿ ಮತ್ತೆ ನಾಳೆ ಇನ್ನೊಂದು ವ್ಲಾಗೊಂದಿಗೆ ನಾನು ಸಿಗ್ತೀನಿ. ಸ್ವಲ್ಪ ಲಾಂಗ್ ಆಯಿತು ಅಂತ ಅನ್ಕೋತೀನಿ. ಓಕೆ, ಲಾಂಗ್ ಆದ್ರೂ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಊಟ ಮಾಡ್ತೀನಿ, ಆಲ್ರೆಡಿ ತುಂಬ ಲೇಟ್ ಆಗಿದೆ ಫ್ರೆಂಡ್ಸ್. ಓಕೆನಾ, ಬಾಯ್ ಎಲ್ಲರಿಗೂ. ಮತ್ತು ನಾಳೆ ಇನ್ನೊಂದು ವ್ಲಾಗೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಊಟ ಮಾಡ್ತೀನಿ ಇವಾಗ, ತುಂಬ ಅಂದರೆ ಒಂದು 9:30 ಆಗ್ತಾಯಿದೆ ಫ್ರೆಂಡ್ಸ್. ಅಷ್ಟು ಲೇಟ್ ಆಯಿತು ಊಟ, ಅದಕ್ಕಾಗಿ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ನಾಳೆ ಇನ್ನೊಂದು ವೀಡಿಯೋ ಮೂಲಕ ಸಿಗ್ತೀನಿ.